ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ನೂತನವಾಗಿ ತಯಾರಿಸಿದ ಸೋನಾಲಿಕಾ ಟ್ರ್ಯಾಕ್ಟರ್ DI50 RX ಸಿಕಂದರ್ ಟ್ರ್ಯಾಕ್ಟರ್ ಹಾಗೂ ಕಚೇರಿ ಉದ್ಘಾಟನೆ. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಇಂಟರ್ನ್ಯಾಷನಲ್ ಟ್ರ್ಯಾಕ್ಟರ್ ಲಿಮಿಟೆಡ್ ಮತ್ತು MS ಕಿಸಾನ್ ಮೋಟಾರ್ಸ್ ಇಂಡಿ ಅಧಿಕೃತ ಮಾರಾಟಗಾರರು ಸೋನಾಲಿಕಾ ಟ್ರ್ಯಾಕ್ಟರ್ ಮತ್ತು ಬಿಡಿ ಭಾಗಗಳು ಇವರ ಸಹಯೋಗದೊಂದಿಗೆ ನೂತನವಾಗಿ ತಯಾರಿಸಿದ ಸೋನಾಲಿಕಾ ಟ್ರ್ಯಾಕ್ಟರ್ ಹಾಗೂ ಕಚೇರಿಯನ್ನ ಉದ್ಘಾಟನೆಯನ್ನ ಇಂದು ಮತಕ್ಷೇತ್ರದ ಶಾಸಕ ಹಾಗೂ ಕರ್ನಾಟಕ ನೀರು ಸರಬರಾಜು ಹಾಗೂ ಒಳಚರಂಡಿ ನಿಗಮ ಅಧ್ಯಕ್ಷರಾದ ಶ್ರೀ ಯಶವಂತ ರಾಯಗೌಡ ಪಾಟೀಲ್ ಉದ್ಘಾಟನೆ ಮಾಡಿ ಮಾತನಾಡಿದರು. ಇಂಡಿಯಿಂದ ಫಾರೂಕ್ ಬೊರಾಮಣಿ ಅವರ ವರದಿ. ಹಾಗೆ ಇನ್ನೊಬ್ಬರು ಮುಖ್ಯ ಅತಿಥಿಗಳು ಹಾಗೂ ಇವರು APMC ಅಧ್ಯಕ್ಷ ಹಾಗೆ ನಮ್ಮ ನೆಚ್ಚಿನ ನಾಯಕರಾದಂಥ ಶಾಸಕರಿಗೆ ನಮ್ಮ ಉಸ್ಮಾನ್ ಗಣೇಶ್ ಶೇಖ್ ಅವರಿಂದ ಸನ್ಮಾನ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ಇವರು ನಮ್ಮ ರಾಜ್ಯ ಮುಖ್ಯಸ್ಥರು ಹಾಗೂ ಮೇಲಾಗಿ ಇವ್ರ ಬಗ್ಗೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ಇವರು ನಮ್ಮ ಬಿಜಾಪುರ ಜಿಲ್ಲೆದವರೇ ಅದಾರ. ಸೊ ಬಿಜಾಪುರ ಜಿಲ್ಲೆದವರೇ ಆಗೋರು ಆಲ್ಮೋಸ್ಟ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ತಿಳಿದಂತೆ ಇಂದು ಸೋನಾಲಿಕಾ RX50 ಸಿಕಂದರ್ ಉದ್ಘಾಟನಾ ಕಾರ್ಯಕ್ರಮ ಇರುತ್ತದೆ. ನೂತನವಾಗಿ ತಯಾರಿಸಲ್ಪಟ್ಟ ಈ ಟ್ರ್ಯಾಕ್ಟರ್ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತ ಎಲ್ಲ ರೈತ ಬಾಂಧವರಿಗೆ ಹಾಗೂ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಗಣ್ಯರಿಗೆ ಸ್ವಾಗತ ಕೋರುತ್ತೇನೆ. ನಮ್ಮ ಕಂಪನಿಯ ಸೋನಾಲಿಕಾ ಟ್ರ್ಯಾಕ್ಟರ್ ಕಂಪನಿಯ ಏರಿಯಾ ಮ್ಯಾನೇಜರ್ ಆದಂತ ಶಿವಾನಂದ್ ಅವರು ಕ್ಷೇತ್ರದ ಅಧಿದೇವನಾಗಿರ್ತಕ್ಕಂಥ ಶಾಂತೇಶ್ವರನ ಹುಷನ್ ಭಾಷಣ ಸ್ಮರಿಸಿ ಇಂಟರ್ನ್ಯಾಷನಲ್ ಟ್ರ್ಯಾಕ್ಟರ್ ಲಿಮಿಟೆಡ್ ಮತ್ತು MS ಕಿಸಾನ್ ಮೋಟಾರ್ಸ್ ಇಂಡಿ ಅಧಿಕೃತ ಮಾರಾಟಗಾರರಾಗಿ ಸೋನಾಲಿಕಾ ಟ್ರ್ಯಾಕ್ಟರ್ ಮತ್ತು ಬಿಡಿ ಭಾಗಗಳ ಇವರ ಸಹಯೋಗದೊಂದಿಗೆ ನೂತನವಾಗಿ ತಯಾರಿಸಿರ್ತಕ್ಕಂಥ ಸೋನಾಲಿಕಾ ಟ್ರ್ಯಾಕ್ಟರ್ DI50 RX ಸಿಕಂದರ್. ಸಿಕಂದರ್ ಅಂದ್ರೆ ಏನಿದು? ಇಂಥ ಒಂದು ಸಮಾರಂಭದ ಪಾಲ್ಗೊಂಡಿರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಶಿವಪಣ ನೇದಲಿ ಅವರೇ, ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಹಳೇದೇವರಾದ ಶ್ರೀಕಾಂತ್ ಕುಡಿನೂರವರೇ ಹಾಗೂ ಕರ್ನಾಟಕ ರಾಜ್ಯ ಈ ಇಂಟರ್ನ್ಯಾಷನಲ್ ಟ್ರ್ಯಾಕ್ಟರ್ ಲಿಮಿಟೆಡ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಶ್ರೀಕಾಂತ್ ಮೇಘನಾಳ್ ಅವರೇ, ಶ್ರೀ ಮುಫ್ತಿ ಅಬ್ದುಲ್ ರೆಹಮಾನ್ ಅರಬ್ ಅವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸಾಯಿ ಶ್ಯಾಮ್ ಸುಂದರ್ ಅವರೇ, ಶಿವಾನಂದ್ ಸಂಕಣ್ಣ ಅವರೇ, ನಂದೀಶ್ ಸಾಲಿ ಅವರೇ,
ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ಇಲ್ಲಿ ಕೂಡಿರ್ತಕ್ಕಂಥ ಗೌರವಾನ್ವಿತ ಆತ್ಮೀಯ ಬಂಧುಗಳು, ರೈತ ಬಂಧುಗಳೇ, ಇವತ್ತು ಒಂದು ಅರ್ಥಪೂರ್ಣವಾದಂಥ ರೈತರಿಗೆ ಸಹಾಯ ನೀಡತಕ್ಕಂಥ ಟ್ರ್ಯಾಕ್ಟರ್ಗಳು ಇವತ್ತೆಲ್ಲ ಹಿಂದಕ್ಕೆ ಎತ್ತುಗಳ ಮೇಲೆ ನಾವೆಲ್ಲ ನಮ್ಮ ಒಕ್ಕಲ್ತನವನ್ನು ಮಾಡ್ತಾ ಇದ್ದೀವಿ. ಆದರೆ ಇವತ್ತು ಟ್ರ್ಯಾಕ್ಟರ್ ನಮ್ಮ ಜೀವನದ ಒಂದು ಅಂಗಾಗಿದೆ ರೈತರಿಗೆ. ಬಹುತೇಕ ರೈತರು ಅನೇಕ ಸಂದರ್ಭದಲ್ಲಿ ಇವತ್ತು ನೇಗಿಲು ಹೊಡಿಯೋದಾಗಲಿ, ಹರಗದಾಗಲಿ, ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಎಲ್ಲ ಹಂತದಲ್ಲಿ ಇವತ್ತು ಟ್ರ್ಯಾಕ್ಟರ್ ಬಹಳ ಸಹಕಾರಿ ಆಗ್ತದೆ. ಇವತ್ತು ಅನೇಕ ಕಂಪನಿಗಳು ಇವತ್ತು ಟ್ರ್ಯಾಕ್ಟರ್ಗಳಲ್ಲಿ ಬಂದಿವೆ. ಅಂಥದ್ರಲ್ಲಿ ಇವತ್ತು ಸೋನಾಲಿಕಾ ತನ್ನದೇ ಆದಂಥ ಒಂದು ಹೆಸರನ್ನ ಮಾಡಿದೆ. ಇವತ್ತು ಹೊಸದಾಗಿ DI 50 RX ಸಿಕಂದರ್ ಅಂದ್ರೆ ಕನ್ನಡದಲ್ಲಿ ರಾಜ. ಸದಾ ಗೆಲುವಿಗೆ ಸಮೀಪ ಇರತಕ್ಕಂಥ ಒಂದು ವ್ಯಕ್ತಿಯ ಸ್ವರೂಪದಲ್ಲಿ ಅಥವಾ ಒಂದು ವಸ್ತು ಸ್ವರೂಪದಲ್ಲಿ ಇರತಕ್ಕಂಥ ಒಂದು ಹೆಸರನ್ನ ಈ ಒಂದು ಟ್ರ್ಯಾಕ್ಟರ್ಗಳು ಕೊಟ್ಟಿದ್ದಾರೆ. ನೀಲಿ ರೂಪದ ಟ್ರ್ಯಾಕ್ಟರ್ಗಳು ಈ ಭಾಗದ ರೈತರಿಗೆ, ಸೋನಾಲಿಕಾ ಏನು ಹೊಸದಾಗಿ ಟ್ರ್ಯಾಕ್ಟರ್ನ ತಗೋತಾರೆ ಆ ರೈತರಿಗೆ ಇದರ ಸದುಪಯೋಗವನ್ನು ದೊರಕಲಿ ಅಂತ ಹೇಳಿ ನಾವೆಲ್ಲ ಕೂಡಿ ಇವತ್ತು ಶುಭ ಹಾರೈಸಲು ಬಂದಿದ್ದೀವಿ. ಸೋನಾಲಿಕಾ ಕಂಪನಿಯ ಡೀಲರ್ ಆಗಿ ಉಸ್ಮಾನ್ ಗಣೇಶ್ ಶೇಖ್ ಅತ್ಯಂತ ಸರಳ ಹೃದಯ. ಮುನ್ಸಿಪಾಲಿಟಿ ಒಳಗೆ ಬರಗುಡಿಯಿಂದ ನೀರು ತರಬೇಕಾದ್ರೆ ಹೆಚ್ಚಿಗೆ ಶ್ರಮವನ್ನು ಪಡ್ತಕ್ಕಂಥ ಮತ್ತು ನಗರಸಭೆಯಲ್ಲಿ ಅಥವಾ ಪುರಸಭೆಯಲ್ಲಿ ಸದಸ್ಯರಾಗಿ ಬರೀ ಮೀಟಿಂಗ್ ಹೋಗೋದು ಅಷ್ಟೇ ಅಲ್ಲ, ಅದರ ಅತ್ಯಂತ ಕಳಕಳಿಯಿಂದ ಸೇವೆಯನ್ನು ಸಲ್ಲಿರ್ತಕ್ಕಂಥ ಒಬ್ಬ ಜೀವಿ. ಅಂಥವರು ಇವತ್ತು ಒಂದು ಅಧಿಕೃತ ಡೀಲರ್ ಆಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈಗ ನಿಮ್ಮೆಲ್ಲರ ಪರವಾಗಿ ನಾನು ಶುಭಕಾಮನೆಗಳನ್ನು ಅವ್ರಿಗೆ ಕೋರ್ತೀನೋ. ಅವರು ಈ ಡೀಲರ್ನಲ್ಲಿ ತಾಲೂಕಿನ ರೈತರಿಗೆ ಸೋನಾಲಿಕಾ ಕಂಪನಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಇದನ್ನ ತೋಳುವ ಮುಖಾಂತರ ಅವರ ಕೃಷಿ ವಲಯಕ್ಕೆ ಸಹಕಾರ ಆಗಲಿ ಮತ್ತು ಡೀಲರ್ ಆಗಿ ಏನು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರು ಯಶಸ್ವಿ ಆಗ್ತಾರೆ. ಕಾರಣ ಏನಂದ್ರೆ ಯಾವ ಮನುಷ್ಯ ಯಾವುದೇ ಕಾರ್ಯದಲ್ಲಿ ಇನ್ವಾಲ್ವ್ಮೆಂಟ್ ಡೆಡಿಕೇಶನ್ ಇರ್ತದ ಅಲ್ಲಿ ಯಶಸ್ವಿ ತಾನಾಗಿ ಬರ್ತದೆ. ಪರಿಪೂರ್ಣತೆಯಿಂದ ಯಾರು ಆ ಸಕ್ಸಸ್ ಕಾರಣ ಯಾರಾಗ್ತಾರೆ ಅಂದ್ರೆ ಅವರ ವಿಶೇಷವಾದಂಥ ಪ್ರಯತ್ನ. ಅಂತ ಪ್ರಯತ್ನ ಇವಾಗ ಉತ್ಸಾಹಿಯಾಗಿರ್ತಕ್ಕಂಥ ಶೇಖ್ ಅವರ ಮುಖಾಂತರ ನಡೀಲಿ ಅಂತ ಹೇಳಿ ನಾನು ಆಶಿಸಿ ಈ ಕಾರ್ಯಕ್ರಮದಲ್ಲಿ ನಾನು ಹೆಚ್ಚಿಗೆ ಸಮಯವನ್ನು ಕಳೆಯುವಂಥ ಪರಿಸ್ಥಿತಿ ಇರಲಿಲ್ಲ. ನಮ್ಮೆಲ್ಲ ಅತ್ಯಂತ ಒತ್ತಡದಾಗಿದ್ದೀನಿ. ನಾನು ಬರಗಾಲದ ಸಭೆಯನ್ನ ಈಗ ತಾನೇ ಮುಗಿಸಿ ಬಹುತೇಕ ಇವತ್ತು ಈ ಭಾಗ ಬರದಿಂದ ತತ್ತರಿಸಿ ಹೋಗಿದ್ದಾರೆ. ರೈತರು ಅತ್ಯಂತ ಕಷ್ಟದಾಯಕದಲ್ಲಿದ್ದಾರೆ. ಆದರೂ ಸಹಿತ ಅಲ್ಪ ಮಳೆ ಕೆನಾಲ್ ಮುಖಾಂತರ ಈ ಭಾಗದಲ್ಲಿ ಸ್ವಲ್ಪ ನೀರಾವರಿಯಾಗಿ ಇವತ್ತೇನು ಕಬ್ಬಿನ ಟ್ರ್ಯಾಕ್ಟರ್ಗಳು ಇಲ್ಲಿ ಹೊಂಟವ. ಇವತ್ತು ಅನೇಕ ಫ್ಯಾಕ್ಟ್ರಿಗಳನ್ನು ನಾವೆಲ್ಲ ಮಾಡಿದ್ದೀವಿ. ಅಲ್ಲಿ ಇವತ್ತು ರೈತರಿಗೆ ಈ ಟ್ರ್ಯಾಕ್ಟರ್ ಇವತ್ತು ಬಹಳ ಸಹಕಾರಿ ಆಗ್ತದೆ. ನಾವೆಲ್ಲ ಹಿಂದೆ ಟ್ರಕ್ನಲ್ಲಿ ಕಬ್ಬು ಕಳಿಸ್ತಿದ್ದೀವಿ, ಆದ್ರೆ ಇವತ್ತು ಬಹುತೇಕ ಎಲ್ಲಿ ಟ್ರಕ್ ನೆಂದಿಲ್ಲ, ಟ್ರ್ಯಾಕ್ಟರ್ ಮುಖಾಂತರ ಡಬಲ್ ಟ್ರಾಲಿ ಮುಖಾಂತರ ಕಬ್ಬನ್ನ ಕಳಿಸ್ತಕ್ಕಂಥ ಪ್ರಯತ್ನಗಳನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಅಂತ ಟ್ರ್ಯಾಕ್ಟರ್ಗಳ ಅವಶ್ಯಕತೆ ಈ ಭಾಗದಲ್ಲಿ ಅದ. ನಾನು ರಿಜಿಸ್ಟ್ರೇಷನ್ ಇದು ಕೇಳಿದ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಟ್ರ್ಯಾಕ್ಟರ್ಗಳನ್ನ ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂಥ ತಾಲೂಕ ಅದು ಇಂಡಿ ತಾಲೂಕು ಅನ್ನೋದನ್ನ ಅನೇಕ ರಂಗದಲ್ಲಿ ನಾವು ಪ್ರಕಟಿಸ್ತಿದ್ದೀವಿ. ಯಾಕಂದ್ರೆ ಇಂಡಿ ಸಿಂಗಿ ಭಾಗದಲ್ಲಿ ಒಂದು ಅನೇಕ ಸಕ್ಕರೆ ಕಾರ್ಖಾನೆಗಳು ಬಂದಿವೆ. ರೈತರಿಗೆ ಕೃಷಿ ಆಧಾರಿತ ಅನೇಕ ಚಟುವಟಿಕೆಗಳಿಗೆ ಇದು ಸಹಕಾರಿ ಆಗ್ತದೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಒಟ್ಟಾರೆ ಟ್ರ್ಯಾಕ್ಟರ್ ಮುಖಾಂತರ ಇಲ್ಲಿ ಹೊಸ ಕ್ರಾಂತಿಯನ್ನ ಮೂಡಲಿ, ಈ ಭಾಗದಲ್ಲಿ ರೈತರಿಗೆ ಇದರ ಸದುಪಯೋಗ ಆಗಲಿ ಅಂತ ಹೇಳಿ ನಾನು ಆಶಿಸಿ, ಸೋನಾಲಿಕಾ ಕಂಪನಿಯವರು ವಿಶೇಷ ರಿಯಾಯಿತಿಗಳನ್ನ ನಮ್ಮ ರೈತರು ಏನು ಟ್ರ್ಯಾಕ್ಟರ್ ತಗೊಳಕ್ ಬರ್ತಾರೆ. ಇವತ್ತು ಕಾಂಪಿಟೇಷನ್ ಯುಗ ಅದ. ಕಾಂಪಿಟೇಷನ್ ಯುಗದೊಳಗೆ ನೀವು ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಬ್ಯಾಂಕ್ಗಳ ಮುಖಾಂತರ ಸಾಲ ಕೊಡ್ತಾರೆ. ಅದ್ರ ಜೊತೆಗೆ ನಿಮ್ಮ ಸಬ್ಸಿಡಿ ರೂಪದಲ್ಲಿ ಅನೇಕರಿಗೆ ಒಳ್ಳೆ ರೀತಿಯಿಂದ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲಿನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.